IPL 2026ನಲ್ಲಿ ಇವತ್ತು ಇಂಪಾರ್ಟೆಂಟ್ ಗೇಮ್ ಬರೋದಕ್ಕಿದೆ. RCB ವರ್ಸಸ್ ಪಂಜಾಬ್ ಕಿಂಗ್ಸ್. ಎರಡು ತಂಡಕ್ಕೂ ಕೂಡ ಈ ಗೇಮು ತುಂಬಾ ಇಂಪಾರ್ಟೆಂಟು. ಸೊ ಇವತ್ತು RCB ಏನಾದರೂ ವಿನ್ ಆದರೆ ಪ್ಲೇ ಆಫನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಲ್ಲದೆ ಟಾಪ್ 2 ಆಲ್ಮೋಸ್ಟ್ ಕನ್ಫರ್ಮ್ ಮಾಡ್ಕೋತಾರೆ ಅಂತಲೇ ಹೇಳ್ಬೋದು. ಸೊ ಪಂಜಾಬ್ ಕಿಂಗ್ಸು ಕೂಡ ತುಂಬಾ ಇಂಪಾರ್ಟೆಂಟು. 5-5 ಸೋಲೋ ಮುಖಾಂತರ ಇವತ್ತಿನ ಪಂದ್ಯಕ್ಕೆ ಬರ್ತಾ ಇರೋದು ಹೌದು. ಹಾಗಾಗಿ ಅವ್ರಿಗೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಮ್ಯಾಚ್ನ ಕುರಿತಾದಂತಹ ಸಣ್ಣದಾಗಿರುವಂತಹ ಪ್ರಿವ್ಯೂವನ್ನು ನೋಡೋಣ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಹೇಳಬೇಕು ಅಂದರೆ ಎರಡು ತಂಡಕ್ಕೂ ಕೂಡ ಈ ಗೇಮು ತುಂಬಾ ಇಂಪಾರ್ಟೆಂಟು, ಎಸ್ಪೆಷಲಿ ಪಂಜಾಬ್ ಕಿಂಗ್ಸ್ ಅವ್ರಿಗೆ. ಯಾಕಂತ ಹೇಳಿದ್ರೆ ಮೊದಲು 7 ಮ್ಯಾಚು ಸಖತ್ತಾಗಿಯೇ ಆಡಿದ್ರು ಪಂಜಾಬ್ ಕಿಂಗ್ಸು, ಒಂದು ಕೂಡ ಲಾಸ್ ಇರಲಿಲ್ಲ. ಆಮೇಲೆ 5-5 ಪಂದ್ಯವನ್ನು ಸೋತಿದ್ದಾರೆ ಅವರು. ಸೊ ಇದರೊಂದಿಗೆ ಪ್ಲೇ ಆಫ್ಸ್ ಚಾನ್ಸನ್ನು ಕೂಡ ಅವರು ಇವಾಗ ಕಡಿಮೆ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು ಇವಾಗ ಪಾಯಿಂಟ್ಸ್ ಟೇಬಲ್ ಹೇಗಾಗಿದೆ ಅಂತ ಹೇಳಿದ್ರೆ RCB ಟಾಪ್ ಆಫ್ ದ ಟೇಬಲ್ ಇದ್ದಾರೆ, 12ರಲ್ಲಿ 8 ವಿನ್ ಆಗೋ ಮುಖಾಂತರ. ಸೊ ಇವತ್ತೇನಾದರೂ ಗೆದ್ದರೆ ಪ್ಲೇ ಆಫ್ಸ್ ಕನ್ಫರ್ಮ್ ಆಗುತ್ತೆ, ಹಾಗೆಯೇ ಟಾಪ್ 2 ಕೂಡ ಆಲ್ಮೋಸ್ಟ್ ಕನ್ಫರ್ಮ್ ಆಗುತ್ತೆ. ಸೊ ಹಾಗಾಗಿ ಗೆದ್ದರೆ ಚೆನ್ನಾಗಿರುತ್ತೆ. ಇನ್ನು GT ನಿನ್ನೆ ಸೋಲೋ ಮುಖಾಂತರ ಸ್ವಲ್ಪ RCBಗೆ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು. ಇವತ್ತೇನಾದರೂ ಗೆದ್ದರೆ ನೆಕ್ಸ್ಟ್ ಲೆವೆಲ್ ಅಡ್ವಾಂಟೇಜ್ ಬರುತ್ತೆ ಟಾಪ್ 2 ಇರೋದಕ್ಕೆ. SRH 12ರಲ್ಲಿ 7 ವಿನ್ ಆಗಿದ್ದಾರೆ. ಪಂಜಾಬ್ ಕಿಂಗ್ಸ್ ನೋಡಿ 12ರಲ್ಲಿ 6 ವಿನ್ ಆಗಿ 5 ಲಾಸ್ ಆಗಿದೆ. 5 ಲಾಸ್ ಬಂದಿರೋದು ಇವಾಗ ಒಂದು ಸ್ಟ್ರೈಟಾಗಿ 5 ಲಾಸ್ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವತ್ತೇನಾದರೂ ಸೋತರೆ ತುಂಬಾ ಕಷ್ಟ ಆಗುತ್ತೆ ಪಂಜಾಬ್ ಕಿಂಗ್ಸ್ಗೆ. ಯಾಕಂದರೆ ಕೆಳಗಡೆ RR, CSK, KKR, ಇನ್ನು DC ಕೂಡ ಕಂಟೆಸ್ಟಲ್ಲಿದ್ದಾರೆ. ಸೊ ಹಾಗಾಗಿ ತುಂಬಾ ಕಷ್ಟ ಆಗ್ತಾ ಹೋಗೋದು ಪಂಜಾಬ್ ಕಿಂಗ್ಸ್ ಅವ್ರಿಗೆ. ಸೊ ಹಾಗಾಗಿ ಇವತ್ತಿನ ಪಂದ್ಯವನ್ನು ವಿನ್ ಆಗೋದಕ್ಕೆ ಅವರು ಕಾಯ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಹೆಡ್ ಟು ಹೆಡ್ ಕೂಡ ಅದೇ ರೀತಿ ಹೇಳ್ತಾ ಇದ್ದೀವಿ ಇವತ್ತಿನ ಪಂದ್ಯದ ಕುರಿತಾಗಿ. ಯಾಕಂದರೆ 37 ಪಂದ್ಯಗಳು ಈ ಎರಡು ತಂಡ ಮುಖಾಮುಖಿಯಾಗಿದ್ದರೆ 18 ಪಂದ್ಯವನ್ನು ಪಂಜಾಬ್ ಕಿಂಗ್ಸ್ ವಿನ್ ಆಗಿದ್ದರೆ 19 ಪಂದ್ಯವನ್ನು RCB ವಿನ್ ಆಗಿದ್ದಾರೆ. ಸೊ ನೆಕ್ ಟು ನೆಕ್ ಫೈಟ್ ಬಂದಿದೆ RCB ಮತ್ತು ಪಂಜಾಬ್ ಮುಖಾಮುಖಿ ಆದಾಗ. ಹಾಗಾಗಿ ಇವತ್ತು ಈ ಮ್ಯಾಚನ್ನು ಕೂಡ ನಾವು ಹೈಪ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಇವತ್ತು ಕೂಡ ಬರ್ಬೋದು ಅಂತಲೇ ಹೇಳ್ಬೋದು. ಇನ್ನು ಮ್ಯಾಚ್ನ ಕಡೆ ಬರೋದಾದರೆ ಪ್ಲೇಯಿಂಗ್ 11ನ ವಿಚಾರಕ್ಕೆ ಬರೋದಾದರೆ RCB ತಂಡ ಚೇಂಜ್ ಮಾಡಿದ್ರೆ ಇದೊಂದು ಚೇಂಜ್ ಮಾಡ್ಬೋದು ಅಂತ ಅನಿಸುತ್ತೆ. ಯಾವುದು ಅಂತ ನೋಡೋದಾದರೆ ಸೊ ಜೇಕಬ್ ಡಫಿ ಅವರ ಜಾಗದಲ್ಲಿ ಏನಾದರೂ ಒಂದು ಚೇಂಜ್ ಬರ್ಬೋದು ಅಂತ. ಸೊ ಸ್ಟಾರ್ಟಿಂಗ್ ನೋಡೋದಾದರೆ ಜೇಕಬ್ ಬೆಥರ್ ಜೊತೆ ವಿರಾಟ್ ಕೊಹ್ಲಿ ಓಪನಿಂಗ್ ಮಾಡ್ತಾರೆ. ಇನ್ ಕೇಸ್ ಏನಾದರೂ ಸಾಲ್ಟ್ ಏನಾದರೂ ಇಂಜುರಿನ ಮರಳಿದ್ರೆ ಅವರು ಖಂಡಿತವಾಗ್ಲೂ ಸ್ಟ್ರೇಟ್ ಅವೇ ಮ್ಯಾಚ್ಗೆ ಬರ್ತಾರೆ. ಅದಾದ ಬಳಿಕ ರಜತ್ ಪತಿದಾರ್, ದೇವದತ್ ಪಡಿಕಲ್ ಬರ್ತಾರೆ ಇನ್ಫ್ಯಾಕ್ಟ್ 1 ಓವರ್ ಮೇಲೆ. ಅದಾದ ಬಳಿಕ ರಜತ್ ಪತಿದಾರ್, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ವೆಂಕಟೇಶ್ ಅಯ್ಯರ್, ಭುವನೇಶ್ವರ್ ಕುಮಾರ್, ಜಾಶ್ ಹಜಲ್ವುಡ್, ರಸಿಕ್ ದಾರ್. ಹಾಗೆಯೇ ಇನ್ನು ಜೇಕಬ್ ಡಫಿ ಅವರ ಜಾಗದಲ್ಲಿ ಮಂಗೇಶ್ ಯಾದವ್ ಅವ್ರನ್ನ ಟೈಮ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ಸೂರ್ಯ ಶರ್ಮಾ ಮತ್ತೊಮ್ಮೆ ಬ್ಯಾಕ್ ಆದರೂ ಆಗ್ಬೋದು ತಂಡಕ್ಕೆ. ಇದಲ್ಲದೆ ರೊಮಾರಿಯೋ ಶೆಫರ್ಡ್ ಅವರು ಕೂಡ ಇನ್ನೊಮ್ಮೆ ಬ್ಯಾಕ್ ಆದರೂ ಆಗ್ಬೋದು. ಸೊ 3 ಆಪ್ಷನ್ ಇದೆ. ಡಫಿ ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಟ್ಟು ಕೊಡ್ಬೋದು. ಸೊ ಲಾಸ್ಟ್ ಮ್ಯಾಚು ಚೆನ್ನಾಗಾಗಿರಲಿಲ್ಲ ಅವ್ರದ್ದು, ಹಾಗಾಗಿ ಮಾಡಿದ್ರೆ ಅದೊಂದು ಚೇಂಜ್ ಮಾಡ್ಬೋದು RCB ಕಡೆ ಅಂತ ಅನಿಸ್ತು. ಇನ್ನು ಪಂಜಾಬ್ ಕಿಂಗ್ಸ್ ಕೂಡ ಚೇಂಜ್ ಮಾಡೋದು ಡೌಟು. ಪ್ರಭ್ಸಿಮ್ರನ್ ಸಿಂಗ್, ಪ್ರಿಯಾಂಶ್ ಆರ್ಯ, ಶ್ರೇಯಸ್ ಅಯ್ಯರ್, ಕೂಪರ್ ಕಾನ್ಲಿ, ಶಶಾಂಕ್ ಸಿಂಗ್, ಸೂರ್ಯಾನ್ ಶೆಡ್ಗೆ, ಓಮರ್ ಜಾಯ್, ಮಾಕೋ ಯಾನ್ಸನ್, ಜೇವಿಯರ್ ಬಾಟ್ಲೆಟ್, ಅರ್ಶ್ದೀಪ್ ಸಿಂಗ್ ಮತ್ತು ಯುಜ್ವೇಂದ್ರ ಚಹಲ್ ಇದ್ದರು ಇವರ ಹೋದ ಪಂದ್ಯದಲ್ಲಿ. ಸೊ ಇವತ್ತಿನ ಪಂದ್ಯ ಕೂಡ ಅದೇ ರೀತಿ ಪ್ಲೇಯಿಂಗ್ 11ಗೆ ಹೋಗ್ಬೋದು ಪಂಜಾಬ್ ಕಿಂಗ್ಸ್ ಅಂತ ಅನಿಸ್ತಾ ಇದೆ. ಸೊ ಆಗಲೇ ಹೇಳಿದಾಗೇ ಎರಡು ತಂಡಕ್ಕೂ ಕೂಡ ಇಂಪಾರ್ಟೆಂಟ್ ಗೇಮ್ ಇದು. ಸೊ ಹಾಗಾಗಿ ಸಖತ್ತಾಗಿರುತ್ತೆ ಇವತ್ತಿನ ಬ್ಯಾಟಲ್ ನೋಡೋದಕ್ಕೆ. ಹೆಡ್ ಟು ಹೆಡ್ ಕೂಡ ತೋರಿಸ್ತಿದ್ದೆ ನಾನು. ನೆಕ್ ಟು ನೆಕ್ ಬ್ಯಾಟಲ್ ಇದೆ ಪಂಜಾಬ್ ಕಿಂಗ್ಸ್ ಮತ್ತು RCB ನಡುವೆ. ಮೇಯ್ನಾಗಿ ಹೇಳಬೇಕು ಅಂದರೆ ಲಾಸ್ಟ್ ಇಯರ್ ಫೈನಲ್ ಪಂಜಾಬ್ ಕಿಂಗ್ಸ್ ಸೋತಿದ್ದು RCB ವಿರುದ್ಧನೇ. ಸೊ ಅದು ಒಂದು ಕೂಡ ಅವರ ಮೈಂಡಲ್ಲಿ ಇದ್ದೇ ಇರುತ್ತೆ ಖಂಡಿತವಾಗ್ಲೂ. ಸೊ ಫೈನಲ್ ಪಂದ್ಯದ ಸೇಡನ್ನು ತೀರಿಸ್ಕೊಳ್ಳೋದಕ್ಕೂ ಕೂಡ ಅವರು ಕಾಯ್ತಿರ್ಬೋದು. ಸೊ ಹಾಗಾಗಿ ಎಲ್ಲ ಆ್ಯಂಗಲಿಂದ ನೋಡ್ತಾ ಇದ್ದರೆ ಬೆಂಕಿ ಮ್ಯಾಚ್ ಬರೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಅಂತಲೇ ಹೇಳ್ಬೋದು. ಸೊ ವಿರಾಟ್ ಕೊಹ್ಲಿ ಅವರು ಕೂಡ ನೆಕ್ಸ್ಟ್ ಲೆವೆಲ್ ಫಾರ್ಮಿನಲ್ಲಿದ್ದಾರೆ. ಸೊ ಇದು ಕೂಡ ಒಂದು ಆ್ಯಡೆಡ್ ಅಡ್ವಾಂಟೇಜ್ RCB ತಂಡಕ್ಕೆ ಅಂತ ಹೇಳ್ಬೋದು. ಸೊ ಇದು ಆಗಿತ್ತು ಈ ಮ್ಯಾಚ್ನ ಕುರಿತಾದಂತಹ ಸಣ್ಣದಾಗಿರುವಂತಹ ಪ್ರಿವ್ಯೂ. ಸೊ ಇದಾಗಿದೆ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಮ್ಯಾಚ್ ಯಾರು ಗೆಲ್ಬೋದು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.